ಮಾತೃರೂಪಿ ಜೀವರಕ್ಷಕರು ಸೇವಾ ಮೂರ್ತಿಗಳು ಇಂದು ವಿಶ್ವ ದಾದಿಯರ ದಿನ. ನರ್ಸ್ ವಾರಿಯರ್ಸ್ಗೆ ನ್ಯೂಸ್ 18 ಸಲಾಂ. ಇವತ್ತು ವಿಶ್ವ ನರ್ಸ್ಗಳ ದಿನ. ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ವಾರಿಯರ್ಗಳಂತೆ ಹೋರಾಡ್ತಾ ಇದ್ದಾರೆ ನರ್ಸ್ಗಳು. ಇವತ್ತಿನ ಕೊರೋನಾ ದಿನಗಳಂತೂ ಎಲ್ಲಾ ನರ್ಸ್ಗಳಿಗೂ ಸವಾಲಿನ ದಿನಗಳೇ. ಅಂತ ಸವಾಲನ್ನೇ ಮೆಟ್ಟಿ ನಿಂತಿದ್ದಾರೆ ಕಲಬುರಗಿಯ ಈ ನರ್ಸ್ಗಳು. ಕಲಬುರಗಿ ಕೊರೋನಾ ಸಾವು ಕಂಡ ಮೊದಲ ಊರು. ಸಹಜವಾಗೇ ಭಯ, ಆತಂಕ, ಹಿಂಜರಿಕೆ ಇಲ್ಲೇ ಜಾಸ್ತಿ. ಆದಾಗ್ಯೂ ಜೀವ ಪಣಕ್ಕಿಟ್ಟು ಕೆಲಸ ಮಾಡುತ್ತಿದ್ದಾರೆ ಇಲ್ಲಿನ ವಾರಿಯರ್ಸ್. ಕಲಬುರಗಿಯ ಇಎಸ್ಐ ಹಾಗೂ ಜಿಮ್ಸ್ನಲ್ಲಿ ಕೊರೋನಾ ಸೋಂಕಿತರಿಗಾಗಿ ಸ್ಪೆಷಲ್ ವಾರ್ಡ್ಗಳಿವೆ. ಇಲ್ಲಿ ಕೆಲಸ ಮಾಡುವ ವೈದ್ಯರು, ನರ್ಸ್, ಇತರೆ ಸಿಬ್ಬಂದಿ ಪಿಪಿಇ ಕಿಟ್ ಹಾಕೊಂಡೇ ಕೆಲಸ ಮಾಡಬೇಕು. ಒಮ್ಮೆ ಪಿಪಿಇ ಕಿಟ್ ಹಾಕೊಂಡ್ರೆ ನಿರಂತರ 3 ಗಂಟೆ ಅದರಲ್ಲೇ ಇರಬೇಕು. ಹೇಳಿ ಕೇಳಿ ಕಲಬುರಗಿ ಬಿಸಿಲ ನಾಡು. ಅಂಥದ್ರಲ್ಲೂ ಪಿಪಿಇ ಕಿಟ್ ಹಾಕೊಂಡೇ ಕೆಲಸ ಮಾಡುತ್ತಿದ್ದಾರೆ ವಾರಿಯರ್ಸ್ಗಳು. ಜಿಮ್ಸ್ನಲ್ಲಿ ನರ್ಸ್ ಆಗಿರೋ ಮೋಹಿನಿ ಕೊರೋನಾ ಕಂಡಾಗಿನಿಂದಲೂ ಐಸೋಲೇಷನ್ ವಾರ್ಡ್ನಲ್ಲೇ ಕೆಲಸ ಮಾಡುತ್ತಿದ್ದಾರೆ. ಸೋಂಕಿತರ ಜೀವ ರಕ್ಷಿಸೋ ವಾರಿಯರ್ ಆಗಿದ್ದಾರೆ. ಇಲ್ಲಿ ಕೆಲಸಕ್ಕೆ ಬಂದಂಥ ಸ್ಟಾಫ್ ಬಹಳ ಸಫರ್ ಆಗ್ತಾ ಇದ್ದಾರೆ. ಸ್ಟಾಫ್ ಆಗಲಿ, ಗ್ರೂಪ್ ಡಿ ಆಗಲಿ, ಡಾಕ್ಟರ್ಸ್ ಆಗಲಿ, ಇಲ್ಲಿ ಕಷ್ಟ ನೋಡುವ ರೀತಿಯಲ್ಲಿ ಇಲ್ಲ. ಯಾಕಂದರೆ ಈ ಪಿ ಕಿಟ್ ಹಾಕೊಂಡ್ರೆ ಮುಗೀತದ ಕತೆ. 3 ಅವರ್ಸ್ ಡ್ಯೂಟಿ ಮಾಡಬೇಕಾಗ್ತದ. ಎಂಥ ಕಷ್ಟದ ಪರಿಸ್ಥಿತಿಯಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಒಂದಾಗಿ ದುಡಿಯುತ್ತಾ ಇದ್ದೀವಿ. ಇನ್ನು ಐಸೋಲೇಷನ್ ವಾರ್ಡ್ನಲ್ಲಿ ಕೆಲಸ ಮಾಡುವ ಮಡಿವಾಳಪ್ಪ ನಾಗರಳ್ಳಿ ಮನೆ ಮಂದಿಯನ್ನು ಬಿಟ್ಟು ಕೆಲಸ ಮಾಡುತ್ತಿದ್ದಾರೆ. ಮನೆ ಮಾಳಿಗೆ ಮೇಲೆಯೇ ಮಲಗಿ, ಅಲ್ಲಿಯೇ ಊಟ ಮಾಡಿ, ಅಲ್ಲಿಯೇ ಸ್ನಾನ ಮಾಡಿ ಮತ್ತೆ ಡ್ಯೂಟಿಗೆ ಹೋಗ್ತಿದ್ದಾರೆ. ಬಹುಶಃ ಈ ಪಿ ಕಿಟ್ ಹಾಕೊಂಡ್ಮೇಲೆ ಎಷ್ಟು ತ್ರಾಸ ಆಗ್ತದೆ ಅಂತಂದರೆ, ಒಳಗಡೆ ತುಂಬ ಒಂದು ಬೆವರು ಬಿಟ್ಟು ಅದರ ಒಂದು ಪರಿಸ್ಥಿತಿ ಹಾಕೊಂಡವರಿಗೆ ಅದು ಗೊತ್ತಾಗ್ತದೆ. ದಯವಿಟ್ಟು ಇದನ್ನು ಸರ್ಕಾರ ಅರ್ಥ ಮಾಡ್ಕೋಬೇಕಂತ ಹೇಳಿ ಅಂತಾರಾಷ್ಟ್ರೀಯ ನರ್ಸಸ್ ಡೇ ನಿಮಿತ್ತ ಏನು ಸರ್ಕಾರ ಮತ್ತು ಸಾರ್ವಜನಿಕರು ಏನು ಗೌರವ ತೋರಿಸ್ತಾ ಇದ್ದೀರಿ, ಅದು ನಮಗೆ ಭಾಳ ನೆಮ್ಮದಿ ಆಗ್ತಾ ಇದೆ, ಹೆಮ್ಮೆ ತರ್ತಾ ಇದೆ. ವೇತನವಂತೂ ಮೊದಲೇ ಕಡಿಮೆ, ಅದರಲ್ಲೂ ನಾನಾ ಕಷ್ಟಗಳು. ಆದರೂ ಅದನ್ನೆಲ್ಲ ತಾವೇ ಅನುಭವಿಸಿ ಸೇವೆಯಲ್ಲಿ ತೊಡಗಿದ್ದಾರೆ ಈ ನರ್ಸ್ಗಳು. ಅವರಿಗೊಂದು ಸಲಾಂ. ಶಿವರಾಮ ಸುಂಡಿ, ನ್ಯೂಸ್ 18 ಕನ್ನಡ, ಕಲಬುರಗಿ. ಇನ್ನು ಪ್ರಾಣ ಪಣಕ್ಕಿಟ್ಟು ಕೊರೋನಾ ವಿರುದ್ಧ ಹೋರಾಟ ಮಾಡ್ತಿರುವಂತಹ ದಾದಿಯರಿಗೆ ವಿವಿಧ ಕ್ಷೇತ್ರಗಳ ಗಣ್ಯರು ನಮನವನ್ನ ಸಲ್ಲಿಸಿದ್ದಾರೆ. ಯಾರ್ಯಾರು ಏನ್ ಹೇಳಿದ್ದಾರೆ ನೋಡೋಣ. ಎಲ್ರಿಗೂ ನಮಸ್ಕಾರ. ಮೇ 12 ಅಂತಾರಾಷ್ಟ್ರೀಯ ನರ್ಸ್ ದಿನ ಇವತ್ತು ಆಚರಣೆ ಆಗ್ತಾ ಇದೆ. ನಿಜವಾಗ್ಲೂ ಇದು ಬಹಳ ಸುಂದರವಾದಂತಹ ಒಂದು ವಿಷಯ. ಅವತ್ತಿನಿಂದ